ಹಾಸನ ಸಂಸದ ಪ್ರಜ್ವಲ್ ರೇವಣ್ಣರ ಅಶ್ಲೀಲ ವಿಡಿಯೋ ಪ್ರಕರಣ ದೇಶಾದ್ಯಂತ ಸಂಚಲನ ಸೃಷ್ಟಿಸ್ತಾ ಇರುವ ಬೆನ್ನಲ್ಲೇ ಕನ್ನಡ ಹಾಗೂ ಪರಭಾಷೆಯಲ್ಲಿ ಜನಪ್ರಿಯ ನಟಿಯಾಗಿ ಗುರುತಿಸಿಕೊಂಡಿರತಕ್ಕಂತ ಜ್ಯೋತಿ ರೈ ಅವರದ್ದು ಎನ್ನಲಾದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗಿತ್ತು. ಇದರ ವಿರುದ್ಧ ರೊಚ್ಚಿಗೆದ್ದಂತಹ ನಟಿ ಸೈಬರ್ ಕ್ರೈಮ್ಗೆ ದೂರನ್ನ ಕೊಟ್ಟಿದ್ರು. ಇವೆಲ್ಲ ನಕಲಿ ವಿಡಿಯೋಗಳು, ಇದ್ಯಾವುದೂ ಕೂಡ ನನ್ನದಲ್ಲ ಅಂತ ಹೇಳಿ ಸ್ಪಷ್ಟನೆಯನ್ನ ಕೊಟ್ಟಿದ್ರು. ಈಗ ಯಾಕೆ ನಾವು ಜ್ಯೋತಿ ರೈ ಅವರ ಬಗ್ಗೆ ಮಾತನಾಡ್ತಿದೀವಿ ಅಂತಂದ್ರೆ, ಅವರು ಒಂದೊಳ್ಳೆ ಮಾನವೀಯತೆಯ ಮೆರೆಯುವಂತಹ ಕೆಲಸವನ್ನ ಮಾಡಿದ್ದಾರೆ. ಅಕ್ಷಯ ತೃತೀಯ ಇತ್ತು ನಿನ್ನೆ, ಎಲ್ಲರೂ ಗೋಲ್ಡ್ ತಗೊಳ್ಳೋದ್ರಲ್ಲಿ ಬ್ಯುಸಿ ಆಗಿದ್ರು. ಆದ್ರೆ ನಟಿ ಜ್ಯೋತಿ ರೈ ಸಂಕಷ್ಟದಲ್ಲಿದ್ದಂಥ ಒಬ್ಬ ಗಾಯಕರಿಗೆ, ಅಂದ್ರೆ ತೆಲುಗಿನಲ್ಲಿ ಪ್ರಖ್ಯಾತ ಗಾಯಕರಾಗಿ ಗುರುತಿಸ್ಕೊಂಡಿದ್ದಾರೆ. ಅವರು ಕಿನ್ನೆರ ಮೊಗಿಲಯ್ಯ ಅಂತ. ಅವರು ಜಾನಪದ ಗಾಯಕರು. ಸಾಕಷ್ಟು ಸೂಪರ್ ಸ್ಟಾರ್ಗಳಿಗೆ ಅವರು ಕಂಠದಾನ ಮಾಡಿದ್ದಾರೆ. ಆದರೆ ಅವರು ಗಾರೆ ಕೆಲಸ ಮಾಡ್ಕೊಂಡು ಜೀವನ ಮಾಡುವಂಥ ಪರಿಸ್ಥಿತಿ ಬಂದಿತ್ತು. ಅವ್ರು ಗಾರೆ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಕ್ಕಂಥ ವಿಡಿಯೋಗಳು ವೈರಲ್ ಆಗಿದ್ದು. ಇದೆಲ್ಲವನ್ನ ನೋಡಿದಂಥ ಜ್ಯೋತಿ ರೈ, ನಾನು ಯಾಕೆ ಅಕ್ಷಯ ತೃತೀಯ ದಿನ ಅವರನ್ನ ಮನೆಗೆ ಕರೆಸ್ಕೊಂಡು ಅವ್ರಿಗೆ ಒಂದಿಷ್ಟು ಹಣ ಕೊಟ್ಟು ಆರ್ಥಿಕ ಸಹಾಯ ಮಾಡಬಾರ್ದು ಅಂತ ಯೋಚನೆ ಮಾಡ್ತಾರೆ. ಅವರನ್ನ ಮನೆಗೆ ಕರೆಸ್ಕೊಂಡು 50,000 ದುಡ್ಡನ್ನು ಕೊಟ್ಟು ಮನೆಯಲ್ಲಿ ಊಟ ಹಾಕಿ ಅವರನ್ನ ನೀಟಾಗಿ, ಅಂದ್ರೆ ಮನೆಯಿಂದ ಒಂದೊಳ್ಳೆ ಸಂತೃಪ್ತಿ ಊಟ ಜೊತೆಗೆ ದುಡ್ಡನ್ನು ಕೊಟ್ಟು ಅವರಿಗೆ ಅವರ ಕಷ್ಟಕ್ಕೆ ಮಿಡಿದಿದ್ದಾರೆ. ಈ ವಿಡಿಯೋನು ಕೂಡ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ಕೊಂಡಿದ್ದಾರೆ. ಅಶ್ಲೀಲ ವಿಡಿಯೋಗಳನ್ನೆಲ್ಲ ಹರಿದು ಹಂಚೋದಲ್ಲ ಜಗತ್ತಿನ ತುಂಬೆಲ್ಲ. ನಿಮಗೆ ತಾಕತ್ತು ಧೈರ್ಯ ಇದ್ರೆ ಇಂಥ ಒಳ್ಳೆ ಕೆಲಸಗಳನ್ನ ಮಾಡಿದ್ದೀನಲ್ಲ, ಈ ವಿಡಿಯೋನ ನೀವು ಎಲ್ಲ ಕಡೆ ಶೇರ್ ಮಾಡಿ ಅಂತ ಕೇಳಿದ್ದಾರೆ. ಸದ್ಯಕ್ಕೆ ಇದು ಸೆನ್ಸೇಷನಲ್ ನ್ಯೂಸು. ಎಲ್ರಿಗೂ ಕೂಡ ಕಷ್ಟಕ್ಕೆ ಸ್ಪಂದಿಸುವಂತ ಒಂದು ಹೃದಯ ಇರೋದಿಲ್ಲ. ಆದರೆ ನಟಿ ಜ್ಯೋತಿ ರೈ ಅಶ್ಲೀಲ ವಿಡಿಯೋ ಪ್ರಕರಣ ಸಾಕಷ್ಟು ಅವರನ್ನ ಕುಗ್ಸಿದ್ರು ಕೂಡ ಇಂಥ ಸಮಯದಲ್ಲಿ ಅವರು ಅದರಿಂದ ಆಚೆ ಬಂದು ಒಬ್ಬ ಸಂಕಷ್ಟದಲ್ಲಿದ್ದಂತಹ ಗಾಯಕನಿಗೆ ಒಂದೊಳ್ಳೆ ಕೆಲಸ ಮಾಡಿದ್ದಾರೆ. ಅವರ ಕಷ್ಟಕ್ಕೆ ಸ್ಪಂದಿಸಿದ್ದಾರೆ. ಇದು ಅವರ ಮಾನವೀಯತೆಯನ್ನು ತೋರಿಸುತ್ತೆ. ಇದು ಅವರ ಜ್ಯೋತಿ ರೈ ಅವರ ಹೃದಯವಂತಿಕೆಯನ್ನು ತೋರಿಸುತ್ತೆ. ಸದ್ಯ ಅವರು ಪ್ರಿಟಿ ಗರ್ಲ್ ಅಂತ ಒಂದು ವೆಬ್ ಸೀರೀಸು ಸಾಕಷ್ಟು ಸೌಂಡ್ ಮಾಡ್ತಾ ಇದೆ. ಅವರು 2ನೇ ಮ್ಯಾರೇಜ್ ಆಗಿ ಕೂಡ ಸುದ್ದಿ ಆಗಿದ್ರು. ಇವತ್ತು ಮಾನವೀಯತೆಯ ಒಂದೊಳ್ಳೆ ಕೆಲಸದಿಂದ ಸುದ್ದಿ ಆಗಿದ್ದಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.